ದೆಹಲಿಯಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ಒಂದು ಲೆವೆಲ್ನಲ್ಲಿದ್ದರೆ ಬಿಹಾರದ ಪಾಟ್ನಾದಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆ ನೆಕ್ಸ್ಟ್ ಲೆವೆಲ್ನಲ್ಲಿತ್ತು. ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಪೊಲೀಸರ ಕೈಲಿ ಲಾಠಿಯೇಟು ತಿಂದು ಗಾಯಗೊಂಡು ಸಂಘರ್ಷ ನಡೆಸಿದರೆ ಪಾಟ್ನಾದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಪೊಲೀಸರನ್ನೇ ಕಾಡಿತ್ತು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ನಿನ್ನೆ ಪಾಟ್ನಾದಲ್ಲಿ ವಿದ್ಯಾರ್ಥಿಗಳು ಗಾಂಧಿ ಮೈದಾನದಿಂದ ಲೋಕಭವನ ಚಲೋ ಆರಂಭಿಸಿದರು. ಪೊಲೀಸರು ಬ್ಯಾರಿಕೇಡ್ ಹಾಕಿ ವಿದ್ಯಾರ್ಥಿಗಳನ್ನು ತಡೆಯಲು ಮುಂದಾಗಿದ್ದರು. ಆದರೆ ವಿದ್ಯಾರ್ಥಿಗಳು ಆ ಬ್ಯಾರಿಕೇಡ್ಗಳನ್ನೇ ಹೊತ್ತೊಯ್ದರು. ವಿದ್ಯಾರ್ಥಿಗಳನ್ನು ತಡೆಯಲು ಪೊಲೀಸರಿಗೆ ಬ್ಯಾರಿಕೇಡ್ಗಳೇ ಇರಲಿಲ್ಲ. ಬ್ಯಾರಿಕೇಡ್ ಸಾಕಾಗಲ್ಲ ಅಂತ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಜಲಫಿರಂಗಿ ಪ್ರಯೋಗಿಸಿದರು. ಆಗ ವಿದ್ಯಾರ್ಥಿಗಳು ಆ ಜಲಫಿರಂಗಿಯಲ್ಲಿ ವಾಟರ್ ಡ್ಯಾನ್ಸ್ ಮಾಡಿದರು. ಈ ವಿಡಿಯೋ ಭಾರೀ ವೈರಲ್ ಆಗಿದೆ. ಜಲಫಿರಂಗಿಯು ವರ್ಕೌಟ್ ಆಗದಿದ್ದಾಗ ಪೊಲೀಸರು ವಿದ್ಯಾರ್ಥಿಗಳನ್ನು ಅಡ್ಡ ಹಾಕಲು ರಸ್ತೆಯಲ್ಲಿ ಹಗ್ಗ ಹಿಡಿದು ನಿಂತಿದ್ದರು. ವಿದ್ಯಾರ್ಥಿಗಳು ಆ ಹಗ್ಗವನ್ನು ಎಳೆದು ಪೊಲೀಸರೊಂದಿಗೆ ಹಗ್ಗ ಜಗ್ಗಾಟ ಮಾಡಿದರು. ಕೊನೆಗೆ ಗಾಂಧಿ ಮೈದಾನದಲ್ಲಿರುವ ಇನ್ನಷ್ಟು ವಿದ್ಯಾರ್ಥಿಗಳು ಹೊರಬರದಂತೆ ಮೈದಾನದ ಗೇಟ್ಗಳನ್ನು ಪೊಲೀಸರು ಮುಚ್ಚಿದ್ರು. ಆಗ ವಿದ್ಯಾರ್ಥಿಗಳು ಗೇಟ್ಗಳನ್ನೇ ಮುರಿದು ಹಾಕಿದ್ರು. ಪೊಲೀಸರು ಏನೇ ಕ್ರಮಗಳು ಕೈಗೊಂಡರೂ ಅದು ಪ್ರಯೋಜನಕ್ಕೆ ಬಂದಿರಲಿಲ್ಲ. ಬ್ಯಾರಿಕೇಡ್ ಹಾಕಿದ್ರು, ಜಲಫಿರಂಗಿ ಪ್ರಯೋಗಿಸಿದ್ರು, ಹಗ್ಗ ಹಿಡಿದ್ರು, ಗೇಟ್ ಮುಚ್ಚಿದ್ರು, ಅದು ಕೆಲಸಕ್ಕೆ ಬಂದಿರಲಿಲ್ಲ. ಪೊಲೀಸರ ತಡೆಗಳನ್ನು ವಿದ್ಯಾರ್ಥಿಗಳು ಭೇದಿಸಿ ಪೊಲೀಸರ ಅಸ್ತ್ರಗಳನ್ನೆಲ್ಲ ತಮ್ಮ ಆಟದ ವಸ್ತು ಮಾಡಿಕೊಂಡಿದ್ರು. ಜೆನ್ಜಿ ಪೀಳಿಗೆಯ ವಿದ್ಯಾರ್ಥಿಗಳ ಈ ಪ್ರತಿಭಟನೆಯ ಸ್ಟೈಲನ್ನು ಕಂಡು ಪೊಲೀಸರೇ ಹಿಂದೇಟು ಹಾಕಿದ್ರು. ಆಗ IPS ಅಧಿಕಾರಿಯೊಬ್ಬರು ಪೊಲೀಸರನ್ನ ಬಡಿದೆಬ್ಬಿಸುವ ಕೆಲಸ ಮಾಡಿದರು. ನೀವು ಈ ಸಮಯದಲ್ಲಿ ಹಿಂದೇಟು ಹಾಕಿದರೆ ನೀವು ಪೊಲೀಸ್ ಕೆಲಸಕ್ಕೆ ಅರ್ಹರೇ ಅಲ್ಲ ಅಂತ ಆಕ್ರೋಶದಿಂದ ಮಾತಾಡಿದರು. IPS ಅಧಿಕಾರಿಯ ಈ ಮಾತು ಪೊಲೀಸರ ಗರ್ವಭಂಗ ಮಾಡಿತ್ತು. IPS ಅಧಿಕಾರಿಯ ಮಾತಿನಿಂದ ರೊಚ್ಚಿಗೆದ್ದ ಪೊಲೀಸರು ಲಾಠಿ ಮತ್ತು ಶೀಲ್ಡ್ ಹಿಡಿದು ಹುಂಕರಿಸುತ್ತಾ ಮುನ್ನುಗ್ಗಿದ್ರು. ಆ ಬಳಿಕ ಪಾಟ್ನಾದಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಕೂಡ ನಡೆಯಿತು. ಪರೀಕ್ಷಾ ಕ್ರಮಗಳು ಮತ್ತು ಪೇಪರ್ ಲೀಕ್ ವಿರುದ್ಧ ದೆಹಲಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹಚ್ಚಿದ ಪ್ರತಿಭಟನೆಯ ಕಿಡಿ ಇಂದು ದೇಶದಾದ್ಯಂತ ವ್ಯಾಪಿಸಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಆಂದೋಲನ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳು ಸಂಸತ್ ಭವನ ಚಲೋ ಮೆರವಣಿಗೆ ನಡೆಸುವಾಗ ಅವರ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯ ಕಂಡು ಇಡೀ ದೇಶವೇ ಆಕ್ರೋಶಗೊಂಡಿದೆ. ದೇಶದಾದ್ಯಂತ ವಿದ್ಯಾರ್ಥಿಗಳು ರಸ್ತೆಗೆ ಇಳಿದಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ ಹಲವು ವಲಯಗಳಿಂದ ಬೆಂಬಲ ವ್ಯಕ್ತವಾಗ್ತಾ ಇದೆ. ಬಾಲಿವುಡ್ ಸ್ಟಾರ್ಗಳು, ಹಲವು ಸೆಲೆಬ್ರಿಟಿಗಳು, ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರು, ವಕೀಲರು, ಸ್ವತಂತ್ರ ಪತ್ರಕರ್ತರು, ಸೋಷಿಯಲ್ ಮೀಡಿಯಾಗಳು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ನೀಡಿವೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎಕ್ಸ್ ಜಾಲತಾಣಗಳಲ್ಲಿ ವಿದ್ಯಾರ್ಥಿಗಳ ಹೋರಾಟದ ಅಬ್ಬರವಿದೆ. ಇದನ್ನು ಕಂಡು ಭಾರತ ಸರ್ಕಾರ ಸ್ವಲ್ಪ ದಾರಿಗೆ ಬಂದಂತೆ ಕಾಣ್ತಾ ಇದೆ. ಮೊದಲಿಗೆ ವಿದ್ಯಾರ್ಥಿಗಳ ಹೋರಾಟವನ್ನು ಹತ್ತಿಕ್ಕಲು ಮುಂದಾಗಿದ್ದ ಪ್ರಭುತ್ವಕ್ಕೆ ಅದು ಸಾಧ್ಯವಾಗಲ್ಲ ಅನ್ನುವುದನ್ನು ಈಗ ಮನವರಿಕೆಯಾದಂತಿದೆ. ಹಾಗಾಗಿ ಆಡಳಿತಶಾಹಿಗಳ ನಡೆ ನುಡಿ ಬದಲಾಗ್ತಾ ಇದೆ. ಯುವ ಸಮೂಹದ ಭವಿಷ್ಯವೇ ನಮ್ಮ ಆದ್ಯತೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಪ್ರಧಾನಿ ಮೋದಿಯವರು ಈ ವಿಚಾರದಲ್ಲಿ ಮೊದಲ ಬಾರಿಗೆ ಟ್ವೀಟ್ ಮಾಡಿ ಮೌನ ಮುರಿದಿದ್ದಾರೆ. ಪರೀಕ್ಷಾ ಹಗರಣದ ಪ್ರಕರಣಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡುವುದಾಗಿ ಹೇಳಿದ್ದಾರೆ. ಆದರೆ ಕೇವಲ ಕೋರ್ಟ್ ಸ್ಥಾಪಿಸಿದರೆ ಸಾಕಾಗಲ್ಲ, ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಲೇಬೇಕು ಅಂತ ವಿದ್ಯಾರ್ಥಿ ಸಮೂಹ ಪಟ್ಟು ಹಿಡಿದಿದೆ.